ಈಗ ನೋಡಿ ಮತ್ತೆ ನಿಮ್ಮ ಮುಂದೆ ಕಾಲ್ ಮಾಡ್ತೀನಿ. ಅಭಿವೃದ್ಧಿ ಆಗಂಗಿಲ್ಲ. ಬೇರೆ ಬೇರೆ ದೇಶಗಳೆಲ್ಲ 10 ವರ್ಷ 20 ವರ್ಷ ಮುಂದೆ ಹೋಗ್ಯಾವ. ನಾವಿನ್ನ ರೋಡ್ ನೀರ್ದಾಗೆ ಅದೀವಿ. ನಮ್ಗಿನ್ನ ರೋಡ್ ಬೇಕಾ, ಒಳ ಚರಂಡಿ ಬೇಕು, ಇದ್ರಾಗೆ ಅದೀವಿ. ಒಂದೊಂದು ದೇಶಗಳು 20 ವರ್ಷ ಮುಂದೆ ಹೋದ್ವಿ ಎಲ್ಲ ಟೆಕ್ನಾಲಜಿನಲ್ಲಿ. ನಾವಿನ್ನ ಬಿಜಾಪುರದವರು ನಮ್ಗಿನ್ನ ಒಳ ಚರಂಡಿ ಆಗಿಲ್ಲ, ನಮ್ಮ ಮನೆ ನೀರು ಬರತ್ತಿಲ್ಲ, ನಮ್ಮ ಬಾತ್ರೂಮ್ ಸರಿ ಇಲ್ಲ, ಇನ್ನ ಇದ್ರಾಗೆ ಅದೀವಿ. ಇದ್ರಾಗಿನ 10 ವರ್ಷ ಇದ್ರಾಗೆ ಸಾಯ್ತೀವಿ ನಾವು. ಜನರು ಶಾಣೆ ಆಗ್ಬೇಕು. ನಾನು ಹೇಳ್ತಾ ಇದ್ದೀನಿ, ಆಮ್ ಆದ್ಮಿ ಪಕ್ಷ ಇವತ್ತು ಜನರ ಸಮಸ್ಯೆಗಳನ್ನು ಎತ್ತ ಬಂದಿದೆ. ನಮಗೆ ಅಧಿಕಾರ ಇಲ್ಲ ಬಿಜಾಪುರದಲ್ಲಿ, ನಾವು ಆರಿಸಿ ಬಂದಿಲ್ಲ, ನಮಗೆ ಆಶೀರ್ವಾದ ಮಾಡಿಲ್ಲ. ಆದರೂ ನಾವು ಬಿಜಾಪುರ ಜನತೆಗೋಸ್ಕರ ನಾವು ಹೋರಾಟ ಮಾಡ್ತೀವಿ. ನಾವು ಸೋಲಿ ಗೆಲ್ಲಿ ಆಮ್ ಆದ್ಮಿ ಪಕ್ಷ ನಿರಂತರ ಸೋತ ಮೇಲೂ ಬರ್ತೀವಿ, ಗೆದ್ದ ಮೇಲೂ ಬರ್ತೀವಿ. ಆದರೆ ಒಂದು ಅವಕಾಶ ಕೊಡ್ರಿ ಅಂತೇಳಿ ಲಾಸ್ಟ್ ಕಾರ್ಪೊರೇಷನ್ ಎಲೆಕ್ಷನ್ ಕೇಳಿದ್ವಿ. ನಮ್ಮ ಜನರ ಈ ಸಲ ಆಶೀರ್ವಾದ ಮಾಡಿಲ್ಲ. ಮುಂದಿನ ಸಲ ಒಂದು ಆಶೀರ್ವಾದ ಮಾಡ್ಬೋದು, ಇಲ್ಲ ಅಂತಿಲ್ಲ. ಬಟ್ ನಾವು ಸೋತರು ಅಷ್ಟೇ, ಗೆದ್ರು ಅಷ್ಟೇ. ನಾವು ಬಿಜಾಪುರ ಜನತೆಗೋಸ್ಕರ ಕೆಲಸ ಮಾಡ್ತೀವಿ, ಕರ್ನಾಟಕ ಜನತೆಗೋಸ್ಕರ ಕೆಲಸ ಮಾಡ್ತೀವಿ. ಅಭಿವೃದ್ಧಿಗೋಸ್ಕರ ಆಮ್ ಆದ್ಮಿ ಪಕ್ಷ ಇದೆ. ಇಲ್ಲಿ ಯಾವುದು ನಾವು ಜಾತಿ ಧರ್ಮ ರಾಜಕಾರಣ ಮಾಡಕ್ಕೆ ಬಂದಿಲ್ಲ. ನಮ್ಮ ಹಿಂದೂಗಳು ಅಷ್ಟೇ, ಮುಸ್ಲಿಮ್ ಅಷ್ಟೇ, ಎಲ್ಲ ಮೈನಾರಿಟಿ, ಸಿಖ್, ಬ್ರಾಹ್ಮಣ್, ಮುಸ್ಲಿಮ್ ಎಲ್ಲರೂ ಒಂದೇ. ನಮಗೆ ನಾವಿಲ್ಲಿ ಜಾತಿ ಮೇಲೆ ರಾಜಕಾರಣ ಇಲ್ಲಿ ಮಾಡಕ್ಕೆ ಬಂದಿಲ್ಲ. ಈ ಒಂದು ಜಾತಿ ರಾಜಕೀಯ, ಒಂದು ಕರಪ್ಟ್ ರಾಜಕೀಯ ವ್ಯವಸ್ಥೆಯನ್ನು ಬದಲಾವಣೆ ಮಾಡೋಕ್ಕೆ ಆಮ್ ಆದ್ಮಿ ಪಕ್ಷದವರು ಇದೀವಿ. ಎನಿ ಟೈಮ್ ಬಿಜಾಪುರದಲ್ಲಿ ಏನೇ ಸಮಸ್ಯೆ ಇದ್ರು, ನಾನು ಜಿಲ್ಲಾಧ್ಯಕ್ಷ ಇದೀನಿ, ಅಮೀರ್ ಸೋಲ್ ಪಟೇಲ್ ಉಪಾಧ್ಯಕ್ಷ ಇದ್ದಾನೆ. ಎನಿ ಟೈಮ್ ನೀವು ಕಾಲ್ ಮಾಡಿ ಕರೀರಿ, ನಾವು ಬರ್ತೀವಿ. ಯಾರು ಬರೀಕಂತ ನಾವು ಬರ್ತೀವಿ. ಈ MLA ಗೆ MP ಗೆ ಈ बोलो भारत माता की जय, बोलो भारत माता की जय. आम आदमी पक्ष के आम आदमी MP ಸಂಸದರಿಗೆ ಧಿಕ್ಕಾರ, ಕಾರ್ಪೊರೇಟರ್ಗಳಿಗೆ ಧಿಕ್ಕಾರ, ಉಸ್ತುವಾರಿ MB ಪಾಟೀಲ್ ಅವರಿಗೆ ಧಿಕ್ಕಾರ, ಎಲ್ಲ ಅಧಿಕಾರಿಗಳಿಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಮೇಯರ್ ಅವರಿಗೆ ಧಿಕ್ಕಾರ. ನೋಡಿ, ನಾ ಕಮಿಷನರ್ ಬರಾಕ್ತಾ ಇರಲಿಲ್ಲ ನೋಡ್ರಿ. ಈಗ ಜಸ್ಟ್ ಮತ್ತೆ ಮಾಡಿದೆ, ಮಾತಾಡ್ತಾರೆ ಸರ್ ಬರ್ತೀನಿ 5 ನಿಮಿಷ ಅಂತ ಹತ್ತಿದ್ದಾರೆ. ಈಗ ಆಲ್ರೆಡಿ ನಾನು ಕಾಲ್ ಮಾಡಿ 15 ನಿಮಿಷ ಆಗಿದೆ, ಇನ್ನೂ ಬರ್ತಾ ಇಲ್ಲ. ಫಸ್ಟ್ ಮಾಡಿದಾಗ ನಾನು ಬರೋಕ್ಕಾಗಲ್ಲ ಸರ್, ಮೀಟಿಂಗ್ನಲ್ಲಿದೆ, ನಾನು ಇದು ಸೆಕ್ಷನ್ ಆಫೀಸರ್ ಕೊಟ್ಟು ಕಳಿಸ್ತೀನಿ ಅಂತಂದ್ರು. ನಮಗೆ ಸೆಕ್ಷನ್ ಆಫೀಸರ್ ಬೇಕಾಗಿಲ್ಲ ಸರ್, ನೀವು ಬನ್ನಿ. ನನಗೇನು ನೀವು ಉತ್ತರ ಕೊಡ್ತಾ ಇದ್ದಿಲ್ಲ, ಅದು ಬಂದಿಲ್ಲಿ ಜನರಿಗೆ ಹೇಳಿ, ನನಗೆ ಹೇಳೋ ಉಪಯೋಗ ಇಲ್ಲ. ಈಗ ಕಾಲ್ ಮಾಡಿದ್ರೆ ಏನು ಹೇಳಿದ್ರು ಸರ್? ಈಗ ಕಾಲ್ ಮಾಡಿದ್ರೆ ಏನು ಉತ್ತರ? ಕಮಿಷನರ್ ಹೇಳಿದೆ ಸರ್, ಇನ್ನೂ ನಾನು ಅವ್ರಿಗೆ ಆಲ್ರೆಡಿ ಮುಂಚೆನೇ ಕಾಲ್ ಮಾಡಿದ್ದೆ, 15 ನಿಮಿಷ ಆಗಿತ್ತು. ಈಗ ಮತ್ತೆ ಕಾಲ್ ಮಾಡಿದೆ ಸರ್, ಬೇಗ ಬನ್ನಿ ಸರ್, ನಿಮ್ಗೋಸ್ಕರ ಜನ ಕಾಯ್ತಿದ್ದಾರೆ ಅಂದೆ. ಬಂದೆ ಸರ್, 5 ನಿಮಿಷ ಅಂತ ಹೇಳ್ತಿದ್ದಾರೆ. ರೋಡ್ ಬ್ಲಾಕ್ ಮಾಡಿದ್ರೆ ಹೇಳಿದೀವಿ, ರೋಡ್ ಬ್ಲಾಕ್ ಮಾಡಿ ಅಂತ ಹೇಳಿದೀವಿ. 5 ನಿಮಿಷ ಅಂತ ಹೇಳ್ತಿದ್ದಾರೆ, 15 ನಿಮಿಷ ಆಯ್ತು, ಇನ್ನೂ ಬಂದಿಲ್ಲ. ಅವ್ರು ಬರೋರ್ಗು ಇಲ್ಲೇ ಕೊಡ್ತೀವಿ. ಬರೋರ್ಗು ನಿಮಗೆ ಉತ್ತರ ಕೊಡ್ಬೇಕು, ನನಗಲ್ಲ. ಆಮ್ ಆದ್ಮಿ ಪಕ್ಷಕ್ಕೆ ಉತ್ತರ ಬೇಕಾಗಿಲ್ಲ, ಬಿಜಾಪುರ ಜನತೆಗೆ ಉತ್ತರ ಕೊಡ್ಬೇಕು ಅವರು. ಬಿಜಾಪುರ ಜನ ಯಾಕಂದ್ರೆ ಇವ್ರು ಯಾಕೆ ಕಮಿಷನರ್ ಅಧಿಕಾರಿಗಳು ಇವರಿಗೆ ಏನು ಯಾರಪ್ಪನ ಇವ್ರಿಗೆ ಪಗಾರ ಕೊಡಂಗಿಲ್ಲ. ಇವ್ರಿಗೆ ಪಗಾರ ಸಿಗೋದು ಜನರ ಕಟ್ಟುವಂತ ಟ್ಯಾಕ್ಸ್ ಮುಖಾಂತರ ಇವರಿಗೆ ಪಗಾರ ಸಿಗ್ತದ. ನಾವೇ ಟ್ಯಾಕ್ಸ್ ಕಟ್ಟ, ಇವರಿಗೆಲ್ಲ ಪಗಾರ ಸಿಗ್ತದ. ನಾ ಲಾಸ್ಟ್ ಟೈಮ್ ಇಲ್ಲಿ ಕಮಿಷನರ್ ಬಂದಾಗ ಇದೇ ಮಾತಾಡಿದ್ದೀನಿ ಅವ್ರ ಮುಂದೆ, ಸರ್ ನೀವು MLA MP ಗೋಸ್ಕರ ಕೆಲಸ ಮಾಡಕ್ ಹೋಗಬೇಡಿ, ನೀವು ಬಿಜಾಪುರ ಕಮಿಷನರ್ ಆಗಿ ಬಂದ ಹೋಗ್ಬೇಡ. ಅವತ್ತು ಹೇಳಿನಿ, ಇವತ್ತು ಹೇಳ್ತೀನಿ. ನಾವು ಯಾರಿಗೂ ಮುಲಾಜಿಲ್ಲ, ಯಾರು ಸಂಬಂಧ ಇಲ್ಲ, ಹೋರಾಟ ನಮ್ಮ ಜೊತೆ. ರೋಡ್ ಬ್ಲಾಕ್ ಮಾಡಿದೀವಿ ನೋಡಿ, ಸಾಕಷ್ಟು ಬಸ್ಗಳು ನಿಂತಿದ್ದಾವೆ, ಇಲ್ಲಿ ವೆಹಿಕಲ್ಸ್ ನಿಂತಿದ್ದಾವೆ. ನಾವು ಬರಕಿಲ್ಲ, ನಮಗೆ ಕೆಲಸ ಆಗಬೇಕು, ಬಿಜಾಪುರ ಜನತೆ ಕೆಲಸ ಆಗಬೇಕಿಲ್ಲ. ಕಮಿಷನರ್ ಬರ್ರಿ, ಫಸ್ಟ್ ಕಮಿಷನರ್ ಬರ್ಲಿ. ಬಂದ್ 10 ಸಲ ಹೋಗ್ಯಾರ, DC ಬರ್ಬೇಕು. ಈ ಸಲ ಕಮಿಷನರ್ ಬಂದ್ ಹಾಕಿ ಹೇಳಿ ಬರೀ ಆಶ್ವಾಸನೆ ಕೊಡಕತ್ತಾರ ಅವರು. DCನೂ ಬರ್ಬೇಕು, DC ನಮ್ ಡಿಮಾಂಡ್ ಐತಿ, DCನೂ ಬರ್ಬೇಕು. ಈಗ ಫಂಡ್ ಯಾಕಿಲ್ಲ, ಫಂಡ್ ಹಾಕಿಲ್ಲ. ಕಾಂಗ್ರೆಸ್ ಸರ್ಕಾರಕ್ಕೆ ಫಂಡ್ ಇಲ್ಲ ಅಂದ್ರೆ ಎಲ್ಲ ಗ್ಯಾರಂಟಿಗಳು ಬಂದ್ ಮಾಡ್ರಿ. ಎಲ್ಲ ಗ್ಯಾರಂಟಿ ಇದೆ, ಇದು ಒಂದೇ ರೋಡಿಗಿಲ್ಲ ನಿಮಗೆ ಫಂಡ್. APMC में रोड के ऊपर रोड बना रहे थे, रोड में रोड ऑलरेडी रोड ಅದ, ರೋಡ್ ಮೇಲೆ ರೋಡ್. ಇದೇ ಕಮಿಷನರ್ಗೆ ಕ್ವಶನ್ ಮಾಡಿದ್ದೆ ನಾನು, ಏನ್ ಹೇಳ್ತಾರೆ ಅದು APMC ಫಂಡ್ ದಿಂದ ಆಗಿದ್ರಿ ಅಂತ. APMC ಫಂಡ್ ದಿಂದ ರೋಡ್ ಮಾಡಾಕತ್ತಾರ ಅಂದ್ರೆ ರೋಡ್ ಮೇಲೆ ರೋಡ್ ಅದು ನಡೀತದೆ. ರೋಡ್ ಇಲ್ಲ ರೋಡ್ ಮಾಡ್ಲಿಕ್ಕೆ ನಡೀತದೆ. हमारे मांगे पूरी करो, वरना कुर्सी खाली करो, हमारे
मांगे पूरी करो, कुर्सी खाली करो, बेके बेको न्याय ಬೇಕು, चले रहे मोबाइल है बेके बेको न्याय ಬೇಕು, हमारी मांगे पूरी करो, नहीं तो कुर्सी खाली करो, हमारे मांगे पूरी करो, नहीं तो कुर्सी खाली करो, बेके बेको ನ್ಯಾಯ ಬೇಕು, बेके बेको ನ್ಯಾಯ ಬೇಕು, हमारी मांगे पूरी करो, ನನ್ನ ಕುರ್ಚಿ ಖಾಲಿ ಕರೋ, हमारी मांगे पूरी करो, ನನ್ನ ಕುರ್ಚಿ ಖಾಲಿ ಕರೋ, बेके बेको ನ್ಯಾಯ ಬೇಕು. ನಾವು ಜೈಲಾಗ ಹೋಗ ರೋಡ್ ಕಟ್ಟಿಲ್ಲ 10 ವರ್ಷ ಆಯ್ತು ರೋಡ್ ರೆಡಿ ಐತಿ ಸಂವಿಧಾನದಾಗ ನಮ್ ರೋಡ್ ಮಾಡ್ಬೇಕು ಅವ್ರು ಪ್ರೊಟೆಸ್ಟ್ ಜೈಲಿಗೆ ಹಾಕ್ತಾರಲ್ಲ, ಜೈಲಿಗೆ ಹಾಕಲಕ್ಕೆ ಎಲ್ಲರೂ ಹೋಗ್ತಿರೋ ಜೈಲಿಗೆ. ನಾವು ರೆಡಿ ಐತೆ ಹೋಗ 10 ವರ್ಷದಿಂದ ಡೆವಲಪ್ಮೆಂಟ್ ಆಗ್ತಾ ಇಲ್ಲ. ಈಗ 10 ನಿಮಿಷ ಬಂದ್ ಮಾಡಿದ ಬೆಳಗ್ಗೆ ಎಲ್ಲರೂ ಬರಾಕತ್ತೈತಿ. ಯಾಕ ನಮ್ದು ಏನು ಇದು ಇಲ್ಲ, ಯಾರು ನಮ್ದು ಕಿಮ್ಮತ್ ಇಲ್ಲ. ಈ ವಾರ್ಡ್ ಮಂದಿ ಅಂತ ಜಾಸ್ತಿ ತುಂಬತಾ ಇಲ್ಲ. ಎಲ್ಲಿ ಲೇಔಟ್ ಇದೆ ಹೊರಗೆ, ಕರಡಿ ಲೇಔಟ್ ಐತಿ, ಗ್ರೀನ್ ಪಾರ್ಕ್ ಲೇಔಟ್ ಐತಿ, ಎಲ್ಲ ಎಣ್ಣೆ ಲೇಔಟ್ ಇಲ್ಲಿ ಎಲ್ಲ ಏನ್ ಗುಂಟ ಇಲ್ಲ ಏನಿಲ್ಲ ಎಲ್ಲ ಎಲ್ಲಿ ಲೇಔಟ್ ಆದರೆ ಇಲ್ಲೊಂದು ನೋಬಾಗ ಡಿಗ್ರಿ ಕಾಲೇಜ್ ಬರುತ್ತೆ. ಕೆಲಸ ಮಾಡಲ್ಲ, ಯಾವಾಗ ಚಾಲು ಆಗ್ತದ ಕೆಲ್ಸ, ಯಾವಾಗ ಫಿನಿಶ್ ಆಗ್ತದ ಹೇಳ್ಬೇಕು. ಮತ್ತ್ ಚಾಲು ಅಂತ ಕಂಟಿನ್ಯೂ ಚಾಲು ಇರ್ಬೇಕು. ಆ MLA ಮನುಷ್ಯ ಹೇಳ್ತಾನೆ, ಅವ ಹಿಂದೂ ಓಟ್ ಹಾಕಿದ್ರೆ ಸಾಕು, ಮುಸ್ಲಿಂ ಓಟ್ ಬೇಕಾಗಿಲ್ಲ. ಹಿಂದೂನು ಅದಾರ ಈ ವಾರ್ಡ್ ಒಳಗೆ, ಬಂದೂಕ ಬ್ರಾಹ್ಮಣರು ಅದಾರ, ಹೊಡ್ಬಿಡು, ಎಲ್ಲರೂ ಬಂದೂಕ್ ತಗೊಂಡು ನೋಡೋಣ. ಒಬ್ಬ ಜನಪ್ರತಿಯಾಗಿ ಏನ್ ಮಾತಾಡ್ಬೇಕು ಜ್ಞಾನ ಇಲ್ಲ MLA ಅವರಿಗೆ. ಇದು ಸಿಟಿದಾಗದಪ್ಪ ಪುಣ್ಯತ್ಮ, MLA ಎತ್ತಾಳವ್ರೆ, ಇದು ಸಿಟಿದಾಗ ಇದೆ ರೋಡು, ಮೇನ್ ರೋಡು. ನೀವು ಅಡ್ಡಾಡ್ತಪ್ಪ ಇಲ್ಲಿ, ನೀವು ಅಡ್ಡಾಡ್ತೀರಿ ಇಲ್ಲಿ. ಬರೀ ಜನಸಾಮಾನ್ಯ ಎಲ್ಲ MLAಗಳು ಅಡ್ಡಾಡ್ತಾರೆ ಈ ರೋಡಿಗೆ. ನಾಚಿಕೆ ಆಗ್ಬೇಕು ನಿಮಗೆ, ನಾಚಿಕೆ. इनकलाब जिंदाबाद, इनकलाब जिंदाबाद, इनकलाब हमारी मांगे पूरी करो, आवाज दो, बेको 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 हमारी मांगे खाली करो, हमारी मांगे पूरी करो, खाली करो, बेको 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 बेको. ಇದು ನಾವು ಇವತ್ತು ಮನವಿಯನ್ನ ಕಾರ್ಪೊರೇಷನ್ ನಮ್ಗೆ ಕೊಡ್ತಾ ಇದ್ದೀವಿ. ವಿಷಯ ಹೇಳ್ತೀನಿ, ವಿಜಯಪುರ ಮಹಾನಗರ ಪಾಲಿಕೆ ವಾರ್ಡ್ ನಂಬರ್ 28ರಲ್ಲಿ ಹಾಗೂ ನವಬಾಗ್ ರಸ್ತೆಯಲ್ಲಿ ಕುಂಠಿತಗೊಂಡಿರುವ ಅಭಿವೃದ್ಧಿ ಕಾಮಗಾರಿಗಳ ಕುರಿತು ಮೇಲ್ಕಳಿಸುವ ವಿಷಯಕ್ಕೆ ಸಂಬಂಧಿಸಿದಂತೆ ವಾರ್ಡ್ ನಂಬರ್ 28ರಲ್ಲಿ ಮಹಾನಗರ ಪಾಲಿಕೆ ವತಿಯಿಂದ ಆಗಬೇಕಾದ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೆದಿರುವುದಿಲ್ಲ. ಇಲ್ಲಿನ ರಸ್ತೆಗಳಲ್ಲಿ ತಿರುಗಾಡಿದರೆ ರಸ್ತೆಯೋ ಅಥವಾ ಗುಂಡಿಯೋ ಅನ್ನುವ ಹಾಗಾಗಿದೆ. ಸದರಿ ವಾರ್ಡ್ ನಂಬರ್ 28ರಲ್ಲಿ ಕಳೆದ 10-12 ವರ್ಷಗಳಿಂದ ವಾರ್ಡಿನ ಜೊತೆಗೆ ಮೂಲಭೂತ ಸೌಕರ್ಯಗಳಾದ ಒಳ್ಳೆಯ ರಸ್ತೆ, ಕುಡಿಯೋ ನೀರು, ದಾರಿ ದೀಪಗಳು, ಒಳಚರಂಡಿ ವ್ಯವಸ್ಥೆ ಇಲ್ಲದೆ ಜನರು ಹೈರಾಣಾಗಿದ್ದಾರೆ. ಸದರಿ ವಾರ್ಡಿನ ಊರಿನಿಂದ ಸ್ಥಳೀಯ ನಾಗರಿಕರು ಆರೋಗ್ಯ ಹಾಳಾಗುತ್ತಿದೆ. ಈ ಮನವಿಯನ್ನು ಗಂಭೀರವಾಗಿ ಪರಿಗಣಿಸಿ ಸದರಿ ಕಾಮಗಾರಿಗಳನ್ನು ಒಂದು ವಾರದ ಒಳಗಾಗಿ ಪ್ರಾರಂಭಿಸುತ್ತಿದ್ದಾರೆ. ಆ ಮಾನ್ಯ ಪಕ್ಷದ ವತಿ ಮತ್ತೆ ಜನರ ಒಂದು ಸಹಯೋಗದಿಂದ ಮಹಾನಗರ ಪಾಲಿಕೆ ಕಚೇರಿಯನ್ನು ನಾವು ಮುತ್ತಿಗೆ ಹಾಕ್ತಾ ಇದ್ದೀವಿ ಅಂತ ಹೇಳಿ ತಮ್ಮ ಈ ಪ್ರಾಜೆಕ್ಟ್ ಇಂಡಸ್ಟ್ರಿಯಲ್ ಮಾಡಿಲ್ಲ. ಅಲ್ಲಿ ಶಿವಾಜಿ ಚೌಕಲ್ಲಿ ಪ್ರಶ್ನೆ ಅದು ಅದೇ ತನಕ ಮಾಡಲ್ಲ. ಅದು 2023 ಮಾರ್ಚ್ ಒಳಗೆ ನಮ್ಮ ಇಲ್ಲೇ MLA ಅವರು ಇಲ್ಲೇ ಗುದ್ದಿ ಪೂಜೆ ಮಾಡಿದ್ರು. ಎಲ್ಲಿಂದ ಬಸ್ ಸ್ಟ್ಯಾಂಡ್ ಟು ನೇರಪ್ಪ, ಅಲಂಗಿರ್ ಕ್ರಾಸ್ ಡಿಗ್ರಿ ಕಾಲೇಜ್ ಮತ್ತು ಗಂಜಿನಿಂದ ಮೊಬೈಲ್ ಚೌಕ್ ಮತ್ತು ಬಿಲ್ಡಿಂಗ್ಸ್ ಕೊಟ್ಟು ಹಂಬಿ ಖುಷಿ ಆಫೀಸ್ ತರ ಅಲ್ಲಿ 2 ರೋಡ್ ಆಗಿತ್ತು. ಇದು 2 ವರ್ಷ ಇನ್ನೂ ತನಕ ಯಾಕೆ ಚಾಲು ಹೋಗಿಲ್ಲ? ನಿರ್ಮಿತಿ ಕೇಂದ್ರ 10 ಕೋಟಿ ಚಾನ್ಸಲ್ ಆಗಿದೆ. ಇದು ಇನ್ನೂ ತನಕ ಯಾಕೆ ಎಲ್ಲಿ ಹೋಗ್ತದೆ? ನಿರ್ಮಿತಿ ಕೇಂದ್ರ ಆಗಿದೆ ಸರ್, ಇದು ಇನ್ನೂ ತನಕ ಯಾಕೆ ಆಗಿಲ್ಲ? ಮಳೆಗಾಲಕ್ಕೂ ಈಗ ಕೆಲಸ ಮಾಡೋಗೋಸ್ಕರ ತೆಗೆದ್ವಿ. ಆ ಟೈಮ್ಗೆ ಭಾಳ ಸಹಕಾರ ಕೊಟ್ಟಿದ್ರೆ ಸರ್ ಇನ್ನೊಂದು ಮಾತು ದಯವಿಟ್ಟು ಇಲ್ಲಿ ಮೇಯರ್ ಏನ್ ಮಾಡೋದು, ಈಗ ಅವರು ಸ್ಪಂದಿಸ್ತಾ ಇರ್ತಾರೆ. ಈಗ ನಾವು ನಿಮ್ಮ ಹತ್ರ ಬರೋದಾಗಿದೆ. ಮೇಯರು ಇಲ್ಲಿ ಬರ್ತಾ ಇಲ್ಲ, ಯಾರು ಕಾರ್ಪೊರೇಟರ್ ಬರ್ತಾ ಇಲ್ಲ.
ನೋಡಿ ಸರ 8ನೇ ತಾರೀಕು ಹೋಗ್ತದ 10ನೇ ತಾರೀಕುವರೆಗೂ ವೇಟ್ ಮಾಡ್ತೀವಿ 10ನೇ ತಾರೀಕು ವೇಟ್ ಮಾಡಿ ಮತ್ತೆ ಇಲ್ಲಿ ಓಕೆ ಎಲ್ಲರೂ ಪಟ್ನೆ ಬಾಯಿ ಇರ್ತಾನ ಎಲ್ಲ Gracias.